ತುಮಕೂರಿನ ಕತೆಗೆ ಹೋಗೋಣ. ತುಮಕೂರಿನಲ್ಲಿ ಸೋಮಣ್ಣ ಅವರು ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವರಾದಂತ ವಿ ಸೋಮಣ್ಣ ಅವರು. ಸೊ ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ತಾ? ಗ್ರೀನ್ ಸಿಗ್ನಲ್ ಸಿಕ್ಕರೂ ಕೂಡ ಸೋಮಣ್ಣಗೆ ಕಾಟ ಮಾತ್ರ ತಪ್ಪೋಂಗ್ ಕಾಣಿಸ್ತಾ ಇಲ್ಲಪ್ಪ. ಸೋಮಣ್ಣ ಸ್ಪರ್ಧೆಗೆ ಮಾಧುಸ್ವಾಮಿ ಜೊತೆಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ಆಕಾಂಕ್ಷಿ ಆರ್ಎಸ್ಎಸ್ ಮುಖಂಡ ಪರಮೇಶ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಲಸಿಗರಿಗೆ ಟಿಕೆಟ್ ಕೊಡಬಾರದು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಈಗ ನಾನು ಇಷ್ಟು ಆಕ್ಟಿವ್ ಇರೋಕೆ ದೇವೇಗೌಡರೇ ಕಾರಣ ಅನ್ನುವಂಥ ಮಾತನ್ನೆಲ್ಲ ಹೇಳಿದ್ದಾರೆ. ಸೊ JDS BJP ಒಂದಾಗಿದೆ, ಮೋದಿ ಪ್ರಧಾನಿ ಆಗಬೇಕು ಅಂತ ಸೋಮಣ್ಣ ಅವರು ಆಡಿದ್ದಾರೆ. ಅರ್ಹತೆ ನೋಡಿ ಟಿಕೆಟ್ ಕೊಟ್ಟರೆ ಮಾಧುಸ್ವಾಮಿ ಅವರ ಜೊತೆಗೆ ಸೇರ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಆಡಿದ್ದಾರೆ. ಹೈಕಮಾಂಡಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ ಒಂದು 20 ವರ್ಷದಿಂದಲೂ ನಮ್ಮದು ಡಿಸ್ಟ್ರಿಕ್ಟ್ ಇದರಲ್ಲಿ ಯಾವ ಹಲವಾರು ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈಗ ಕಳೆದ ಒಂದು 5 ವರ್ಷದಿಂದ ಜಿಲ್ಲಾ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಸರಿ ಏನು ನಮ್ಮ ಲೋಕಸಭಾ ಸದಸ್ಯರಾದ JS ಬಸವರಾಜರವರು ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳಿದ್ದಕ್ಕೆ ಆ ಕಾರಣದಿಂದ ನಾವು ಇದಕ್ಕೆ ಯಾಕೆ ಅಪೇಕ್ಷಿತರಾಗಬಾರ್ದು, ಆಕಾಂಕ್ಷಿಗಳಾಗಬಾರ್ದು ಅನ್ನೋ ಒಂದು ಉದ್ದೇಶ, ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗಳು ಹಿರಿಯರು ಮತ್ತು ಎಲ್ಲರೂ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಪ್ರಯತ್ನ ಶುರು ಮಾಡಿದೆ. ಇಲ್ಲಿವರೆಗೂ